ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆ 6 ಗಂಟೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಬೆಳಗ್ಗೆ ಮಂಜು ಹೆಂಗೆ ಬಂದಿದೆ ಅಂತ. ಯಾರಿದ್ದಾರೆ ಅಂತಲೂ ಕಾಣಿಸ್ತಾ ಇಲ್ಲ, ಅಷ್ಟು ಮಂಜು ಕವಿದಿದೆ. ಹೊರಗಡೆ ತುಂಬಾ ಚಳಿ ಇದೆ. ನೋಡಿ ಇವತ್ತಿನ ಪೂಜೆ ಹೇಗಿರುತ್ತೆ ಅಂದರೆ ತೋರಿಸ್ತೀನಿ ಬನ್ನಿ. ನಮ್ಮನೆ ತುಳಸಿ ಕಟ್ಟೆ ಸಿಂಪಲಾಗಿ ಒಂದು ರಂಗೋಲಿ ಹಾಕ್ಕೊತೀನಿ ಅಷ್ಟೇ. ದೊಡ್ಡ ರಂಗೋಲಿ ಹಾಕೋಕ್ಕೆ ಜಾಗ ಇಲ್ಲ ಅಲ್ಲಿ, ಹಾಗಾಗಿ ನಾನು ಸಿಂಪಲಾಗಿ ಒಂದು ರಂಗೋಲಿ ಹಾಕ್ಕೊಂಡು ಪೂಜೆ ಮಾಡ್ಕೊಂಡಿರ್ತೀನಿ. ಬಾಗಿಲಲ್ಲೂ ಅಷ್ಟೇ, ಅಲ್ಲಿ ರಂಗೋಲಿ ಇರಲ್ಲ, ಸಿಮೆಂಟ್ ಇರೋದ್ರಿಂದ ಬೇಗ ಹಾಳಾಗ್ಬಿಡುತ್ತೆ. ರಂಗೋಲಿ ದೊಡ್ಡದೆಲ್ಲ ಹಾಕಿದ್ರೆ ಅದು ಸಗಣಿ ಹಾಕಿದ್ರೆ ಮಾತ್ರ ರಂಗೋಲಿ ಒಂದು 2 ದಿವಸನಾದರೂ ಇರುತ್ತೆ. ಹಿಂಗೆ ಬರೀ ಸಿಮೆಂಟ್ ಮೇಲೆ ಹಾಕಿದ್ರೆ ಬೆಳಗ್ಗೆ ಹಾಕಿದ್ರೆ ಸಂಜೆ ಅಷ್ಟರಲ್ಲಿ ಹೋಗ್ಬಿಟ್ಟಿರುತ್ತೆ ಅದನ್ನು. ಹಂಗಾಗಿ ನಾನು ದೊಡ್ಡ ರಂಗೋಲಿ ಹಾಕಲ್ಲ, ಬಾಗಿಲಿಗೂ ಚಿಕ್ಕ ರಂಗೋಲಿನೇ ಹಾಕ್ಕೊಂಡಿರ್ತೀನಿ. ನೋಡಿ, ಇದು ನಮ್ಮನೆ ಪೂಜೆ. ನಮ್ಮನೆ ದೇವ್ರ ಮನೆ ಸಪ್ರೇಟ್ ಇಲ್ಲ, ನಾವು ಹಾಲಲ್ಲೇ ಪೂಜೆ ಮಾಡೋದು. ನಮ್ಮನೆ ಸ್ವಲ್ಪ ಚಿಕ್ಕದು, ಒಂದು ಹಾಲು ಕಿಚನ್ನು ರೂಮು ಅಷ್ಟೇ ಇರೋದು. ಹಂಗಾಗಿ ನಾನು ಇಲ್ಲಿ ಫೋಟೋ ಕೆಳಗಡೆ ಸ್ಟ್ಯಾಂಡ್ನ ಹೊಡ್ಕೊಂಡು ಅಲ್ಲಿ ಕಳಸನ ಇಟ್ಕೊಂಡು ಪೂಜೆ ಮಾಡ್ಕೊತೀನಿ. ಈ ಸ್ಟ್ಯಾಂಡಲ್ಲಿ ಜಾಸ್ತಿ ಏನು ಇಡಲಿಕ್ಕಾಗಲ್ಲ, ಯಾಕೆಂದರೆ ವೆಯ್ಟಿಗೆ ಅದು ಬಿದ್ದೋಗ್ಬಿಡುತ್ತೆ ಅಂತ ಭಯ. ಹಾಗಾಗಿ ನಾನು ಕಳಸ ಮತ್ತು ದೀಪಗಳು ಮಾತ್ರ ಇಟ್ಕೊತೀನಿ. ನಮ್ಮನೆ ಪೂಜೆ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸಲ್ಲಿ ತಿಳಿ. ಇವತ್ತಿನ ಪೂಜೆ ಇಷ್ಟೇ. ನಾವು ನೆಕ್ಸ್ಟು ಮನೇಲಿ ಪೂಜೆ ಮಾಡಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಅಲ್ಲಿ ರಾಘವೇಂದ್ರ ಸ್ವಾಮಿ ಮಠ ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಗುಬ್ಬಿನಲ್ಲಿ ಮಠ ಇದೆ ಅಂತ ಗೊತ್ತಿತ್ತು, ಬಟ್ ನಾನು ಅಲ್ಲಿ ಯಾವತ್ತೂ ಹೋಗಿರಲಿಲ್ಲ. ಅಲ್ಲಿ ಯಾಕಪ್ಪ ಅಂದರೆ ನನಗೆ ಅಲ್ಲಿ ಮಠ ಎಲ್ಲಿದೆ ಅಂತಲೇ ಗೊತ್ತೇ ಇರಲಿಲ್ಲ. ನಾನು ಸಾಯಿಬಾಬಾ ಟೆಂಪಲ್ಗೆ ಹೋಗ್ತಿದ್ದೆ, ತುಮಕೂರಲ್ಲಿರೋ ಸಾಯಿಬಾಬಾ ಟೆಂಪಲ್ಗೆ ಹೋದಾಗೆಲ್ಲ ತುಮಕೂರು ಕಡೆ ಸಾಯಿಬಾಬಾ ಟೆಂಪಲ್ಗೆ ಹೋಗಿ ಬರ್ತಾಯಿದ್ದೆ. ಇಲ್ಲಿ ಹತ್ರದಲ್ಲೇ ಇದೆಯಲ್ಲ, ನೋಡ್ಕೊಂಬರೋಣ ಇವತ್ತು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರನ್ನ ಕರ್ಕೊಂಡು, ಮನೆಯವರು ಫ್ರೀ ಇದ್ರಲ್ವ ಅಂದ್ಬಿಟ್ಟು ನಮ್ಮ ಮನೆಯವ್ರ ಜೊತೆಗೆ ಹೋಗ್ತಾ ಇದ್ದೀನಿ ಇವತ್ತು. ಮಠ ಹೇಗಿದೆ ಅಂತ ಬನ್ನಿ ನಿಮಗೂ ತೋರಿಸ್ತೀನಿ. ನನ್ನ ಮಗ ನೋಡಿ ಅಲ್ಲಿ ಡ್ಯಾನ್ಸ್ ಮಾಡ್ಕೊಂಡೇ ಓಡಾಡ್ತಿದ್ದಾನೆ. ಎಲ್ಲಿ ಹೋದ್ರೂ ಇದೇ ಒಂದು, ಸುಮ್ಮನಿರೋದೇ ಇಲ್ಲ ಅಂತಾನೆ, ಡ್ಯಾನ್ಸ್ ಮಾಡ್ತಾನೇ ಇರ್ತಾನೆ. ನಾವು ಒಂದು ರೌಂಡು ಹೋಗಿ ಬಂದ್ವಿ, ಅವನು ಡ್ಯಾನ್ಸ್ ಮಾಡ್ಕೊಂಡೇ ಬಂದವನಿ. ನೋಡಿ, ಇದೇ ರಾಘವೇಂದ್ರ ಸ್ವಾಮಿ ಮಠ. ಇದು ಗೌರ್ಮೆಂಟ್ ಹಾಸ್ಪಿಟಲ್ ಇದೆಯಲ್ಲ, ಅದರ ಹಿಂಭಾಗನೇ ಇದೆ. ಯಾರೆಲ್ಲ ಗುಬ್ಬಿನಲ್ಲಿದ್ದು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿಲ್ಲ ಅನ್ನೋರೆಲ್ಲ ಇದ್ದರೆ ದಯವಿಟ್ಟು ಹೋಗಿ ಬನ್ನಿ, ತುಂಬ ಹತ್ರನೇ ಇದೆ. ಗುಬ್ಬಿನಲ್ಲಿ ದೇವಸ್ಥಾನ, ಇದು ಹಾಸ್ಪಿಟಲ್ ಹಿಂಭಾಗನೇ ಇದೆ. ದೇವಸ್ಥಾನ ಅಂತೂ ಮಸ್ತಾಗಿದೆ. ಅಲ್ಲಿ ಹೋದರೆ ಏನೋ ಒಂಥರ ಸಮಾಧಾನ, ಏನೋ ಮನಸ್ಸಿಗೆ ನೆಮ್ಮದಿ, ಒಂಥರ ಗುಡ್ಡು ವೈಬ್ ಬರುತ್ತೆ ನಮಗೆ. ನೋಡಿ, ದೇವಸ್ಥಾನದಲ್ಲಿ ಒಂದು ಡೋರ್ ಇದೆ ಪಕ್ಕದಲ್ಲಿ. ದೇವಸ್ಥಾನದಿಂದ ರೈಟ್ ಸೈಡಲ್ಲಿ ಒಂದು ಡೋರ್ ಇದೆ, ಫ್ರಂಟ್ ಡೋರ್ ಒಂದಿದೆ. ದೇವಸ್ಥಾನ ಒಳಗಡೆ ನೋಡಿ ಎಷ್ಟು ದೊಡ್ಡ ರಂಗೋಲಿನ ಹಾಕಿದ್ದಾರೆ ಅಂತ. ಸಿಂಪಲಾಗಿ ಪೂಜೆ ಮಾಡಿದ್ರು. ನಾವು ಹೋಗಿದ್ದು ಸೋಮವಾರ ಅನಿಸುತ್ತೆ. ಸೋಮವಾರ ಆಗಿರೋದ್ರಿಂದ ಸಿಂಪಲಾಗಿ ಪೂಜೆ ಇತ್ತು ದೇವಸ್ಥಾನದಲ್ಲಿ. ದೇವಸ್ಥಾನಕ್ಕೆ ಹೋಗಿ ನಾವು ಒಂದು ಸ್ವಲ್ಪ ಹೊತ್ತು ಕುಂತಿದ್ದು, ಪ್ರಸಾದ ಎಲ್ಲ ಕೊಟ್ಟರು, ಇಸ್ಕೊಂಡು ತಿಂದು ಪ್ರದಕ್ಷಿಣೆ ಹಾಕಿ ನನ್ನ ಮಗನ ಮೇಂಟೈನ್ ಮಾಡೋಕ್ಕಾಗಲಿಲ್ಲ ಅಂತ ಬೇಗನೆ ಬಂದ್ವಿ. ಯಾಕೆಂದರೆ ಅವ್ನು ಸುಮ್ಮನೆ ಕುತ್ಕೊಂತಾನೆ ಇರಲಿಲ್ಲ. ಅಲ್ಲಿ ಇಲ್ಲಿ ಮುಟ್ಟೋದು, ಅದನ್ನು ಎತ್ಕೊಳ್ಳೋದು, ಆಚೆ ಹೊಡೋಗೋದು ಮತ್ತು ಹೊಡ್ಬರೋದು ಹಿಂಗೆಲ್ಲ ಮಾಡ್ತಾಯಿದ್ದ. ನೋಡಿ, ನಮಗೆ ಅವರೇ ಪ್ರಸಾದನ ಕರೆದು ಕೊಟ್ಟರು. ಅವತ್ತು ಅನ್ನ ಸಾಂಬಾರು ಮತ್ತು ಒಂದು ಸೈಡ್ಸ್ ಏನೋ ಇತ್ತು, ಪಾಯಸ ಏನೋ ಮಾಡಿದರು, ಕೊಟ್ಟರು. ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಬಂದೆ. ನನ್ನ ಮಗ ನೋಡಿ ತಿಂದೆ ಎಲ್ಲ ಬಿಟ್ಟಿದ್ದಾನೆ. ಅದನ್ನು ನಾನೇ ತಿಂದೆ, ಬಿಸಾಡಬಾರ್ದು ದೇವ್ರ ಪ್ರಸಾದ ಅಂದ್ಬಿಟ್ಟು. ಅವನಿಗೆ ತಿನ್ನೋಕೆ ಇಷ್ಟ ಇರಲಿಲ್ಲ, ಹೊಟ್ಟೆ ತುಂಬ ತಿಂಡಿ ತಿನ್ಕೊಂಡು ಹೋಗಿದ್ದ ಮನೆಯಲ್ಲಿಂದ. ಹಂಗಾಗಿ ಅವ್ನು ತಿನ್ನಲಿಲ್ಲ. ದೇವ್ರ ಪ್ರಸಾದ ಬಿಸಾಡಬಾರ್ದು ಅಂದ್ಬಿಟ್ಟು ನಾನೇ ಅದನ್ನು ತಿನ್ಕೊಂಡೆ. ಈಗ ದೇವಸ್ಥಾನದಿಂದ ಆಚೆ ಬಂದಿದ್ದೀವಿ ನಾವು. ಈಗ ನೆಕ್ಸ್ಟು ಇಲ್ಲಿಂದ ಗುಬ್ಬಿಯಪ್ಪನ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲೇ ಇರೋದು ಗುಬ್ಬಿಯಪ್ಪನ ದೇವಸ್ಥಾನನೂ, ತುಮಕೂರು ರೋಡಲ್ಲಿ. ರೋಡ್ ಪಕ್ಕನೇ ಇದೆ. ಎಂಟ್ರೆನ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ವ್ಯೂವು. ರೋಡಿಗೆ ದೇವಸ್ಥಾನ ಕಾಣಿಸುತ್ತೆ. ದೇವರು ಮೇ ಬಿ ಕಾಣಿಸ್ಬೋದು ಅನಿಸುತ್ತೆ, ಸರಿಯಾಗಿ ನಾನು ಒಬ್ಸರ್ವ್ ಮಾಡಿಲ್ಲ. ತುಂಬ ಚೆನ್ನಾಗಿದೆ ಗುಬ್ಬಿಯಪ್ಪನ ದೇವಸ್ಥಾನ. ನೋಡಿ, ನಿಮಗೂ ತೋರಿಸ್ತೀನಿ ಇವತ್ತು ಹೆಂಗಿದೆ, ಏನೇನೆಲ್ಲ ಮಾಡಿದ್ವಿ ನಾವು ಅಲ್ಲಿ, ಏನು ತಗೊಂಡ್ವಿ ಅನ್ನೋದನ್ನೆಲ್ಲ ತೋರಿಸ್ತೀನಿ ನಿಮಗೆ. ನೋಡಿ, ದೇವ್ರ ದರ್ಶನ ಆಯಿತು ಕೊನೆಗೂ. ಕೋಸಲ ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನ ಇದು. ಯಾರು ನೋಡಿಲ್ಲ, ಯಾರ್ಯಾರೆಲ್ಲ ಬಂದಿಲ್ಲ, ಬಂದೋಗಿ ಒಂದು ಸಲ. ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಆಚೆಯಿಂದ ಎಂಟ್ರೆನ್ಸಲ್ಲಿ ಬ್ಯೂಟಿಫುಲ್ ಆಗಿರುತ್ತೆ ದೇವಸ್ಥಾನ, ಮತ್ತು ಸಾಕತ್ತಾಗಿ ಕಾಣಿಸುತ್ತೆ ದೇವಸ್ಥಾನ. ನನ್ನ ಮಗ ಅಲ್ಲೂ ಸುಮ್ಮನೆ ಇರ್ತಿಲ್ಲ. ನೋಡಿ, ಆ ಕಂಬಿ ಹಿಡ್ಕೊಂಡು ಜಿಗಿಯೋದು, ಅದ್ರ ಮೇಲೆ ಹತ್ತೋದು, ಇಳಿಯೋದು,
ಇದೇ ಮಾಡ್ತಿರ್ತಾನೆ, ಎಲ್ಲಿ ಹೋದ್ರೂ ಸುಮ್ಮನೆ ಕೂತ್ಕೊಳ್ಳಲ್ಲ ಅಂತಾನೆ. ಹಂಗಾಗಿ ನಾವು ಎಲ್ಲಿ ಹೋದ್ರೂ 5-10 ನಿಮಿಷದಲ್ಲಿ ವಾಪಸ್ ಬಂದುಬಿಡ್ತೀವಿ. ಅವನು ಚೇಷ್ಟೆನ ತಾಳೋಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನಾಗ್ಬಿಡ್ತೀನಿ. ಎಲ್ಲರೂ ಕರ್ಕೊಂಡೋದ್ರೆ ಇಬ್ಬರು ಹೋದ್ರೆ ಮಾತ್ರ ಕರ್ಕೊಂಡೋಗ್ಬೇಕು. ಅವನು ಒಬ್ಬೊಬ್ಬರೇ ಹೋದ್ರೆ ಬೇಜಾರು ಮಾಡಾಕ್ಬಿಡ್ತಾನೆ, ಸುಮ್ಮನೆ ಇರಲ್ಲ, ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇರ್ತಾನೆ. ಮಾಡಬೇಡ ಅಂದಿದ್ದನ್ನೇ ಮಾಡೋಕ್ಕೆ ಹೋಗ್ತಾನೆ. ನೋಡಿ ಹಿಂಗೆಲ್ಲ ಮಾಡ್ತಾನೆ ನೋಡಿ. ಆಮೇಲೆ ಹೋಗಬೇಡ ಅಂದ ಕಡೆ ಹೋಗೋದು, ಇದನ್ನೇ ಮಾಡ್ತಾನೆ. ಅವ್ನು ಕರ್ಕೊಂಡೋದ್ರೆ ನಾವು ಹುಷಾರಾಗಿರಬೇಕು. ದೇವಸ್ಥಾನ ನೋಡೋದಕ್ಕಿಂತ ಹೆಚ್ಚಿನದಾಗಿ ಅವನ್ನೇ ನೋಡ್ತಾ ಇರಬೇಕು. ಏನು ಮಾಡ್ತಾನೆ, ಏನು ಮಾಡ್ಕೊತಾನೆ, ಬೀಳ್ತಾನೆ, ಇಲ್ಲ ಏನಾರು ಮುಟ್ಬಿಡ್ತಾನೆ, ಎತ್ಕೊಂಡು ಏನಾರ ಸಮಸ್ಯೆ ಮಾಡ್ತಾನೆ, ಇದೇ ಆಗಿರುತ್ತೆ ಅವನ್ನ ಕರ್ಕೊಂಡೋದ್ರೆ ಆಚೆ. ಬಸ್ಸಲ್ಲಿ ಹೋದ್ರಂತೂ ಮುಗೀತು ಕತೆ. ಗುಬ್ಬಿ ತಾರಕವ್ರು ಯಾರ್ಯಾರ ಇದ್ದೀರಾ ಮೆಸೇಜ್ ಮಾಡಿ. ನೋಡಿ ದೇವಸ್ಥಾನ ಫುಲ್ಲು ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಇದು ದೇವಸ್ಥಾನ ಫುಲ್ಲು ಈಚೆ ಎಲ್ಲ ಕಟ್ತಾ ಇದ್ದಾರೆ, ಮತ್ತು ಮುಂದೆಗಡೆ ಬಿಲ್ಡಿಂಗ್ ಎಲ್ಲ ಆಗ್ತಾ ಇದೆ. ದೇವಸ್ಥಾನ ಫುಲ್ ಕವರ್ ಮಾಡಿದ್ದೀನಿ, ಒಂದ್ಸಲ ನೋಡ್ಕೊಂಬನ್ನಿ. ಇಲ್ಲಿ ಏನಪ್ಪ ವಿಶೇಷ ಅಂದರೆ ಪ್ರತಿದಿನ ಮಧ್ಯಾಹ್ನ 12:15 3:30ವರೆಗೂ ಬಂದ ಭಕ್ತಾದಿಗಳಿಗೆ ಪ್ರತಿದಿನ ದಾಸೋಹ ಇರುತ್ತೆ. ಇಲ್ಲಿ ಮಧ್ಯಾಹ್ನ ಆದರೆ ಬರೀ ಕಾಲೇಜ್ ಸ್ಟೂಡೆಂಟ್ಸು, ಕೆಲ್ಸಕ್ಕೆ ಹೋಗೋರು ಇಂಥವರೇ ಜಾಸ್ತಿ ಇರ್ತಾರೆ. ಯಾಕಪ್ಪ ಅಂದರೆ ಮಧ್ಯಾಹ್ನ ಟೈಮು ಸ್ಟೂಡೆಂಟ್ಸ್ಗಳು ಊಟ ತಂದಿರಲ್ಲ, ಆ ಟೈಮಲ್ಲಿ ಊಟ ನಡೀತಾ ಇರುತ್ತೆ. ಬರೀ ಕಾಲೇಜ್ ಸ್ಟೂಡೆಂಟ್ಸೇ ಬಂದಿರ್ತಾರೆ ಅದು ತುಂಬ ನೋಡಿದ್ರೆ. ಮತ್ತು ಕೆಲ್ಸಕ್ಕೆ ಹೋಗೋರು ಲಂಚ್ ಬ್ರೇಕಲ್ಲಿ ಬಂದಿಲ್ಲೇ ಊಟ ಮಾಡ್ಕೊಂಡು ಹೋಗ್ತಾರೆ. ಭಕ್ತಾದಿಗಳಂತೂ ಇದ್ದೇ ಇರ್ತಾರೆ, ಪ್ರತಿದಿನ ಇದ್ದೇ ಇರ್ತಾರೆ, ತುಂಬ ಇರ್ತಾರೆ. ಇಲ್ಲಿ ಪ್ರತಿನಿತ್ಯನೂ ಪೂಜೆ ಇರುತ್ತೆ, ಪ್ರತಿನಿತ್ಯನೂ ದಾಸೋಹ ಇರುತ್ತೆ. ಹಂಗಾಗಿ ಗುಬ್ಬಿಯಪ್ಪನ ದೇವಸ್ಥಾನ ತುಂಬಾ ಫೇಮಸ್ಸು. ನೆಕ್ಸ್ಟು ನಾವು ಅಲ್ಲಿಂದ ನಮ್ಮ ಅಮ್ಮನ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು, ಇನ್ನೂ ಟೈಮ್ ಇತ್ತಲ್ವ, ಅಮ್ಮನ ಮನೆಗೆ ಹೋಗ್ಬಿಟ್ಟು ಅಮ್ಮ ನೋಡ್ಕೊಂಬರೋಣ ಅಂತ ಅಲ್ಲಿಂದ ಬಂದ್ವಿ. ಇಲ್ಲಿ ಕೆರೆ ಏರಿ ಮೇಲೆ ಒಂದು ದೇವಸ್ಥಾನ ಇದೆ, ನೋಡಿದ್ರಾ, ಏಳ್ಮಂದಮ್ಮ ಅಂತ. ತುಂಬ ಪವರ್ಫುಲ್ ದೇವಸ್ಥಾನ ಇದು. ನೋಡಿ ಕೆರೆ ಎಷ್ಟು ಚೆನ್ನಾಗಿದೆ ಅಂತ, ತುಂಬ ದೊಡ್ಡ ಕೆರೆ ಇದು. ನಾವು ಹುಡುಗರಲ್ಲಿದ್ದಾಗೆಲ್ಲ ಇಲ್ಲೆಲ್ಲ ಆಟ ಆಡೋಕ್ಕೆ ಅಂತ ಬರ್ತಿದ್ವಿ. ಆಟ ಆಡ್ಕೊಂಡು ನೀರಿಲ್ದಾಗ ಬರ್ತಿದ್ವಿ, ನೀರಿಲ್ದಾಗ ಆಟ ಆಡೋಕ್ಕೆ ಅಂತ ಬರ್ತಿದ್ವಿ. ಇಲ್ಲೆಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿ ದೇವಸ್ಥಾನ. ಮತ್ತು ಆ ಕಡೆ ತೋಟಗಳು, ಮತ್ತು ನನ್ನ ಫ್ರೆಂಡ್ಸು ನಾವು ಎಲ್ಲ ಬಂದು ಇಲ್ಲೆಲ್ಲ ಸುತ್ತಾಡ್ಕೊಂಡು ಹೋಗ್ತಾಯಿದ್ವಿ. ಇವಾಗ ಅಲ್ಲಿ ಹೋದ್ರೆ ಅದೇ ನೆನಪಾಗ್ತಿರುತ್ತೆ ನಮಗೆ, ಯಾಕಂದರೆ ಓಲ್ಡ್ ಮೆಮೊರೀಸ್ ಅಲ್ವ ಅದೆಲ್ಲ, ತುಂಬಾ ನೆನಪಿರುತ್ತೆ, ತುಂಬಾ ಖುಷಿ ಆಗುತ್ತೆ. ಒಂದೇನಪ್ಪ ಅಂದರೆ ಇಲ್ಲಿ ನೋಡಿ, ಏನಾದ್ರು ಬೇಜಾರಿದ್ದಾಗ ಇಂಥ ಪ್ಲೇಸ್ಗಳಲ್ಲಿ ಬಂದು ಕುತ್ಕೊಂಡ್ಬಿಟ್ರೆ ಮನಸ್ಸಿಗೆ ಎಷ್ಟೋ ಸಮಾಧಾನ ಅನಿಸುತ್ತೆ ಅಲ್ವಾ. ದೇವಸ್ಥಾನ ಸುತ್ತಲೂ ಬರೀ ತೋಟನೇ ಇದೆ, ಹಂಗಾಗಿ ತುಂಬ ಖುಷಿ ಆಗುತ್ತೆ ಅಲ್ಲಿ ಹೋಗ್ಲಿಕ್ಕೆ. ನೋಡಿ ಕೆರೆ ಒಳಗಡೆ ತಾವರೆ ಹೂವು ಅರಳಿದೆ, ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ನಾವಿರುವಾಗೆಲ್ಲ ಈ ತಾವರೆ ಹೂವು ಅರಳ್ತಾನೆ ಇರಲಿಲ್ಲ. ಈ ವರ್ಷವೇ ನಾನು ಇಲ್ಲಿ ತಾವರೆ ಹೂವನ್ನ ನೋಡಿದ್ದು. ಎಷ್ಟು ಚೆನ್ನಾಗಿದೆ, ಅದು ಕಿತ್ಕೊಳ್ಳೋಣ ಅಂದರೆ ನೀರು ತುಂಬಿದೆ ಕೆರೆ, ಭಯ ಆಗುತ್ತೆ ಅಲ್ಲಿ ಇಳಿಯೋಕ್ಕೆ ಅಂತ ಸುಮ್ಮನೆ ಅಷ್ಟೇ ಹೋಗಲಿಲ್ಲ ನಾನು. ನೋಡಿಕೊಂಡು ಹಂಗೆ ಒಂದು ವಿಡಿಯೋ ಮಾಡಿಕೊಂಡು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮಾಡಿಕೊಂಡು ಕೈ ಮುಕ್ಕೊಂಡು ನೋಡ್ಕೊಂಡು ಎಲ್ಲ ಸ್ವಲ್ಪ ಹೊತ್ತು ಕೆರೆ ಹತ್ರನೇ ಕುಂತಿದ್ದೆ. ಅಲ್ಲಿ ಕುತ್ಕೊಳ್ಳೋಕ್ಕೆ ಭಯ ಆಗ್ತಿತ್ತು. ಯಾಕಪ್ಪ ಅಂದರೆ ನನ್ನ ಮಗ ಸುಮ್ಮನೆ ಕುತ್ಕೊತಾನೆ ಇರಲಿಲ್ಲ. ಅವನು ಆ ಕಡೆ ಈ ಕಡೆ ಓಡಾಡೋದು, ಮತ್ತು ಹತ್ತೋದು ಇಳಿಯೋದು, ಕುತ್ಕೊಳ್ಳೋದು, ಮತ್ತು ಎದ್ದೇಳು 10 ನಿಮಿಷ ಸುಮ್ಮನೆ ಕುತ್ಕೊಳ್ಳಪ್ಪ ಹೋಗೋಣ ಅಂದರೂ ಸುಮ್ಮನೆ ಕುತ್ಕೊತಾ ಇರಲಿಲ್ಲ. ನಮಗೂ ಕುತ್ಕೊಳ್ಳೋಕೆ ಬಿಡ್ತಾ ಇರಲಿಲ್ಲ, ಯಾಕೆಂದರೆ ಕೆರೆ ತುಂಬಿರೋದ್ರಿಂದ ನಮಗೂ ಅಷ್ಟೇ ಭಯ ಇರುತ್ತೆ. ಹಂಗಾಗಿ ನಾವು ಅಲ್ಲಿ ಕುತ್ಕೊಳ್ಳೋಕೆ ಜಾಸ್ತಿ ಹೊತ್ತು ಕುತ್ಕೊಳ್ಳೋಕ್ಕಾಗಲೇ ಇಲ್ಲ. ನೋಡ್ಕೊಂಡಿದ್ದು ಒಂದು ಸ್ವಲ್ಪ ಹೊತ್ತು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದನೂ ಹೊರಟುಬಿಟ್ವಿ. ನಾನು ಹಂಗೆ ಒಂದು ಬರ್ತಾ ಒಂದು ವಿಡಿಯೋನ ಮಾಡಿಕೊಂಡೆ ಕೆರೆದ್ದು. ಎಷ್ಟು ಚೆನ್ನಾಗಿತ್ತು ಅಂದರೆ ನನಗೆ ಇನ್ನೊಂದು ಸ್ವಲ್ಪ ಕುತ್ಕೊಬೇಕು ಅನ್ನಿಸ್ತಿತ್ತು. ನನ್ನ ಮಗನಿಂದ ಅಲ್ಲಿ ಕುತ್ಕೊಳ್ಳೋಕೆ ಆಗಲೇ ಇಲ್ಲ ನನಗೆ. ಸೊ ಹೋಗ್ಬಿಡೋಣ ಸುಮ್ಮನೆ, ಯಾಕೆ ಸಮಸ್ಯೆಗಳು ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದೆ. ಆ ಹೂವನ್ನ ಕೀಳೋದಕ್ಕೆ ಎಷ್ಟೋ ಟ್ರೈ ಮಾಡಿದೆ, ಎಟಗಲಿಲ್ಲ ನನಗೆ. ಹಂಗಾದ್ರೂ ಅದು ನೀರು ಒಳಗಿರೋದ್ರಿಂದ ಸ್ವಲ್ಪ ದೂರದಲ್ಲಿತ್ತು, ನೀರು ತುಂಬ ಇತ್ತು. ಹಂಗಾಗಿ ನಾನು ಅಲ್ಲಿ ಕಿತ್ಕೊಳಕ್ಕೆ ಹೋಗಲಿಲ್ಲ, ಬಿಟ್ಬಿಟ್ಟು ಬಂದೆ. ನೋಡಿ ದಾರಿಲಿ ಬರ್ತಾ ಇಲ್ಲಿ ಬೀನ್ಸ್ ಎಲ್ಲ ಹಾಕಿದ್ದಾರೆ, ಅದು ಎಷ್ಟು ಚೆನ್ನಾಗಿತ್ತು, ತಂಪಾಗಿತ್ತು ಗೊತ್ತಾ, ತಣ್ಣನೆ ಗಾಳಿ ಬೀಸ್ತಾ ಇತ್ತಲ್ಲೆಲ್ಲ. ಈ ಥರ ವ್ಯೂವ್ಸ್ ಎಲ್ಲ ನೋಡಿಬಿಟ್ರೆ ಅಲ್ಲೇ ಕುತ್ಕೊಂಡ್ಬಿಡೋಣ ಅನಿಸುತ್ತೆ. ಆದರೆ ಅಲ್ಲಿ ದಾರಿಲಿ ಬರ್ತಾ ಇರುವಾಗ ಸಿಕ್ತಲ್ವ ಅಂದ್ಬಿಟ್ಟು ಒಂದು ವಿಡಿಯೋನ ಮಾಡಿಕೊಂಡೆ. ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.